ರಘು ಸರ್ ಮಿಲೇನಿಯರ್ ವಿಲನ್ ಆಗಿ ನೆಗೆಟಿವ್ ಶೇಡಲ್ಲಿ ಕಾಣಿಸ್ಕೊಂಡಿದ್ದೀರಾ. ಸೊ ವೀಕ್ಷಕರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ, ಯಾಕೆ ರಾಯಲ್ ಮೂವಿನ ನೋಡಬೇಕು? ವಿರಾಟ್ ಅವ್ರನ್ನ ಹೇಗೆ ಕಮರ್ಷಿಯಲ್ ಹೀರೋ ಆಗಿ ಪ್ರೆಸೆಂಟ್ ಮಾಡಿದಾರೋ ಅದೇ ಥರ ರಘು ಮುಖರ್ಜಿನ ಕಮರ್ಷಿಯಲ್ ವಿಲನ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ಕರೆಕ್ಟಾ? ಆ್ಯಂಡ್ ಯಾಕೆ ನೋಡಬೇಕು ಅಂದರೆ ದಿನಕರ್ ಅವರು ಒಂದು ಸಿನಿಮಾ ಮಾಡೋ ಉದ್ದೇಶ ಬಂದು ಜನಕ್ಕೆ ಒಂದು ಮನೋರಂಜನೆ ಕೊಡಬೇಕು ಅಂತಲೇ ಅವರು ಸಿನಿಮಾಗಳು ಯಾವತ್ತೂ ಮಾಡಿರೋದು. ಹಾಗೆ ರಾಯಲನು ಎಲ್ಲ ರೀತಿಯಲ್ಲೂ ಎಂಟರ್ಟೈನ್ ಆಗಬೇಕು ಅಂದರೆ ಎಲ್ಲ ರೀತಿಯಲ್ಲಿ ಅಂದಾಗ ಒಬ್ಬೊಬ್ಬರಿಗೆ ಬೇರೆ ಬೇರೆ ಅಂಶಗಳು ಇಷ್ಟ ಆಗುತ್ತೆ. ಕೆಲವ್ರಿಗೆ ಕಾಮಿಡಿ ಇರ್ಬೋದು, ಕೆಲವ್ರಿಗೆ ಆ್ಯಕ್ಷನ್ ಇಷ್ಟ, ಕೆಲವ್ರಿಗೆ ರೊಮ್ಯಾನ್ಸ್ ಇಷ್ಟ, ಎಮೋಷನ್ಸ್ ಇಷ್ಟ, ಫ್ಯಾಮಿಲಿ ಸೆಂಟಿಮೆಂಟ್ಸ್ ಇಷ್ಟ. ಸೊ ಎಲ್ಲ ಒಂದು ಎಮೋಷನ್ಸ್ನ ಇಟ್ಕೊಂಡು ಕತೆ ಮಾಡಿದ್ರು ದಿನೂ ಅವರು. ಸೊ ಆ ಕತೆನೇ ರಾಯಲ್ ಸಿನಿಮಾ. ಅದಕ್ಕೆ ನಾವೆಲ್ಲ ಸೇರಿಕೊಂಡು ನಮ್ಮ ಪಾತ್ರಗಳು ಮಾಡಿದ್ದೀವಿ. 100% ಜನಕ್ಕೆ ಎಂಟರ್ಟೈನ್ ಮಾಡಬೇಕು ಅಂತಲೇ ಮಾಡಿರೋದು. ನೋಡಿದ್ರೆ ಅವ್ರಿಗೆ ಇಷ್ಟ ಆಗುತ್ತೆ ಅಂತ ನಂಬಿರೋ ಒಂದು ತಂಡ ನಮ್ಮದು. ಸೊ ಅದಕ್ಕೋಸ್ಕರ ದಯವಿಟ್ಟು ಬಂದು ನೋಡಿ ಅಂತ. ಖಂಡಿತ ನೋಡ್ತಾರೆ ಸರ್. ಟ್ರೇಲರೇ ಮಿಲಿಯನ್ ಗಟ್ಟಲೆ, ಸಾಂಗ್ಸ್ ಮಿಲಿಯನ್ ಗಟ್ಟಲೆ ಓಡ್ತಾನೆ ಇದೆ, ಅದು ಸ್ಟಾಪ್ ಆಗ್ತಾನೆ ಇಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ. ಸಾಕಷ್ಟು ವಿಚಾರ ಮಾತಾಡಿದ್ರಿ ಸಿನಿಮಾ ಬಗ್ಗೆ, ಹಾಗೆ ನಿಮ್ಮ ಕ್ಯಾರೆಕ್ಟ್ರ್ ಬಗ್ಗೆ ಸ್ವಲ್ಪ ಮಾತಾಡಿದ್ರಿ ಅಷ್ಟೇ ಕ್ಯಾರೆಕ್ಟ್ರ್ ಬಗ್ಗೆ. ಥ್ಯಾಂಕ್ ಯು ಸೋ ಮಚ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.